ಕೊನೆಗೂ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಸಿದ್ಧವಾಯಿತು. ಹೌದು ಸ್ನೇಹಿತರೆ, ಒಂದು ಎರಡನೇ ಮದುವೆಗೆ ಒಂದು ಸಿದ್ಧರಾದ ಮೇಘ್ನಾ ರಾಜ್. ಒಂದು ಧ್ರುವ ಸರ್ಜಾ ಅವರು ಈ ಒಂದು ಮಾಹಿತಿಗೆ ಹೇಳಿದ್ದೆಯನ್ನು ನೋಡಿ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಧ್ರುವ ಸರ್ಜಾ ಅವರು ಏನು ಹೇಳಿದರು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ, ಮೇಘ್ನಾ ರಾಜ್ರವರು ಯಾಕೆ ಎರಡನೇ ಮದುವೆ ನಿರ್ಧಾರವನ್ನು ತೆಗೆದುಕೊಂಡ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದರು. ಯಾಕೆ ಒಂದು ಎರಡನೇ ಮದುವೆ ನಿರ್ಧಾರವನ್ನು ತೆಗೆದುಕೊಂಡ್ರು? ಸೊ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅನ್ನೋಂಥವ್ರು ಯಾಕೆ ಎರಡನೇ ಮದುವೆಯನ್ನು ಆಗ್ತೀನಿ ಅಂತ ಅಂದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಅಂದರೆ ಒಂದು ತುಂಬಾ ಫೇಮಸ್ ಆಗಿರ್ತಕ್ಕಂಥ ನಟಿ. ಇನ್ನು ಧ್ರುವ ಸರ್ಜಾ ಹಾಗೆ ಮೇಘ್ನಾ ರಾಜ್ ಒಂದು ಚಿರಂಜೀವಿ ಸರ್ಜಾ ಅವರು ಇದ್ದಾಗಿನಿಂದನೂ ಕೂಡ ಇವರಿಬ್ಬರು ಒಂದು ಅಣ್ಣ ತಂಗಿ ಥರ ಒಂದು ತುಂಬಾ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿ ಇಬ್ಬರು ಇದ್ದಾರೆ. ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಇದ್ದಾರೆ. ಸೊ ಒಂದು ಬ್ರದರ್ ಸಿಸ್ಟರ್ ಅಂತಕ್ಕಂಥ ಬಾಂಡಿಂಗ್ನಿಂದ ಇವರಿಬ್ಬರು ಇದ್ದಾರೆ. ಸೊ ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಅಂತ ಬಂದಾಗ ಒಂದು ಚಿರಂಜೀವಿ ಸರ್ಜಾ ಅವರನ್ನು ಬಿಟ್ಟು ಒಂದು ಎರಡನೇ ಮದುವೆಯನ್ನು ಆಗ್ತೀನಿ. ಸೊ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ್ದಾರೆ ಈಗ. ಸೊ ಕೆಲವೊಂದಿಷ್ಟು ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಪ್ಪ ಅಂತಂದರೆ, ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ಸರಿಯಲ್ಲ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆದರೆ ಅದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಪ್ಪ ಅಂತಂದರೆ, ಇಲ್ಲ ಮೇಘ್ನಾ ರಾಜ್ ಅವರದು ಇನ್ನೂ ಚಿಕ್ಕ ವಯಸ್ಸು, ಎರಡನೇ ಮದುವೆಯನ್ನು ಆದರೆ ಚೆನ್ನಾಗಿರುತ್ತೆ, ಎರಡನೇ ಮದುವೆಯನ್ನು ಆಗಿ ನೀವು ಎರಡನೇ ಮದುವೆಯನ್ನು ಆಗಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ತಮ್ಮ ತಾವೇ ಸ್ವತಃ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ದಾರೆ, ಎರಡನೇ ಮದುವೆಯನ್ನು ಆಗ್ತೀನಿ ಸೊ ನಾನು ಅನ್ನೋ ಮಾತನ್ನ. ಎರಡನೇ ಮದುವೆಯನ್ನು ಆಗೋದ್ರಲ್ಲಿ ತಪ್ಪಿಲ್ಲ. ಯಾಕಪ್ಪ ಅಂತಂದರೆ ನನ್ನ ಮಗನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು. ಅವನು ಒಂದು ಗಂಡು ಮಗು, ಅವನಿಗೆ ತನ್ನ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಳೋಕ್ಕಾದ್ರೂ ಒಬ್ಬ ಫಾದರ್ ಫಿಗರ್ ಬೇಕೇ ಬೇಕು. ಇನ್ನು ನೋಡಬೇಕಪ್ಪ ಅಂತಂದರೆ ನಮಗೂ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಗಳು ಬರ್ತಾ ಇವೆ. ಇನ್ನು ನನಗೂ ಕೂಡ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ, ನನ್ನ ಖುಷಿಗಳನ್ನು ಹೇಳ್ಕೊಳ್ಳೋಕ್ಕೆ, ನನ್ನ ಸುಖ ದುಃಖಗಳನ್ನು ಹಂಚ್ಕೊಳ್ಳೋಕ್ಕಾದ್ರೂ ಯಾರಾದರೂ ಬೇಕೇ ಬೇಕು. ನಮ್ಮ ಮನೆಗೆ ಯಾರಾದರೂ ಒಬ್ಬ ಸಪೋರ್ಟಿವ್ ಆಗಿ ಬೇಕೇ ಬೇಕು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅನ್ನೋ ಮಾತನ್ನು ಅವ್ರ ತಂದೆಯವರಿಗೆ, ಒಂದು ತಾಯಿಯವರಿಗೆ ಹೇಳಿದ್ರು. ಸೊ ಈ ರೀತಿಯಾಗಿ ಹೇಳಿದ ಮೇಘ್ನಾ ರಾಜ್ರವರು ಈಗ ಯಾಕೆ ಈ ರೀತಿಯಾಗಿ ಹೇಳಿದ್ರು, ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಯಾಕೆ ಹೇಳಿದ್ರು ಅಂತ ನೋಡ್ಬೇಕಪ್ಪ ಅಂತಂದ್ರೆ, ತಮ್ಮ ಮಗನಿಗಾಗಿ ನಾನು ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳಿದ್ರಂತೆ. ತುಂಬಾನೇ ಖುಷಿ ಆಗುತ್ತೆ ಒಂದು ಮೇಘ್ನಾ ರಾಜ್ರವರ ಬಗ್ಗೆ ಒಂದು ಕೇಳಿದ್ರೆ. ಯಾಕಪ್ಪ ಅಂತಂದ್ರೆ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದಾಗಿನಿಂದನೂ ಕೂಡ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿ ಇದ್ದಾರೆ. ಸೊ ತಮ್ಮ ಮಗನಿಗೋಸ್ಕರ ಇನ್ನೂ ಕೂಡ ಬದುಕ್ತಾ ಇದ್ದಾರೆ. ಸೊ ನನ್ನ ಮಗನಿಗಾಗಿ ನನ್ನ ಜೀವನ ಅನ್ನೋ ಮಾತನ್ನು ಕೂಡ ಇಂದಿಗೂ ಕೂಡ ಮೇಘ್ನಾ ರಾಜ್ರವರು ಹೇಳ್ತಾ ಇದ್ದಾರೆ. ನಾನು ಏನಾದರೂ ಇವತ್ತು ನನ್ನ ಮಗನಿಗೋಸ್ಕರ ನಾನು ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಒಂದು ಮೇಘ್ನಾ ರಾಜ್ರವರ ಬಗ್ಗೆ ಚಿರಂಜೀವಿ ಸರ್ಜಾ ಅವರ ತಮ್ಮನಾದಂಥ ಒಂದು ಧ್ರುವ ಸರ್ಜಾ ಅವರು ಏನು ಹೇಳಿದ್ದಾರೆ ಅಪ್ಪ ಅಂತ ಅಂದರೆ, ಅತ್ತಿಗೆ ಅವರು ಏನೇ ಮಾಡಿದ್ರು ಅದು ಒಳ್ಳೆಯದೇ ಆಗಿರುತ್ತೆ, ಅತ್ತಿಗೆ ಯಾವುದೇ ಒಂದು ಡಿಸಿಷನ್ನ ತೆಗೆದುಕೊಂಡ್ರೆ ಅದು ಸೂಕ್ತವಾಗಿ ಇರುತ್ತೆ, ಇದರ ಬಗ್ಗೆ ಯಾವುದೇ ಹೆಚ್ಚಿಗೆ ಚರ್ಚೆಗಳು ಬೇಡ ಅನ್ನೋ ಮಾತನ್ನು ಇಲ್ಲಿ ಧ್ರುವ ಸರ್ಜಾ ಅವರು ಹೇಳ್ತಾರೆ. ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಸರಿ, ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ಅದಕ್ಕೆ ನಮ್ಮ ಸಮ್ಮತಿ ಇದೆ. ಸೊ ಯಾರು ಕೂಡ ಇದರ ಬಗ್ಗೆ ಮಾತನಾಡಬೇಡಿ. ಸೊ ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅನ್ನೋ ಮಾತನ್ನು ಇಲ್ಲಿ ಧ್ರುವ ಸರ್ಜಾ ಅವರು ಹೇಳ್ತಾರೆ. ಇನ್ನು ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗ್ತಿರೋ ಹುಡುಗ ಯಾರು, ಅವ್ರು ಏನನ್ನ ಮಾಡ್ಕೊಂಡಿದ್ದಾರೆ, ಇವರು ಏನಾದರೂ ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಸೊ ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.